ಏನು ಬೇರೆಯವ್ರ ಕರ್ಮನು ನಾವೇ ಅನ್ಭವಿಸ್ಬೇಕಾ? ನಾವು ಮಾಡಿದ ಕರ್ಮ ತಾನೇ ನಾವು ಅನ್ಭವಿಸ್ಬೇಕು. ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಈ ನಿನ್ನೆ ನೀವು ಘಟನೆ ಆಗಿದ್ದನ್ನ ನೋಡಿದಿರಾ? ಬೆಂಗಳೂರಲ್ಲಿ ಕಾಲ್ ತುಳಿತದಲ್ಲಿ ಕೆಲವೊಬ್ಬ ಜನ ತೀರ್ಕೊಂಡಿದ್ದಾರೆ, ಇನ್ನು ಕೆಲವೊಬ್ಬ ಜನ ಅಸ್ವಸ್ಥರಾಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ಕರ್ಮ. ಬರೀ ನಾವು ಮಾಡೋ ಕರ್ಮ ಅಲ್ಲ, ಬೇರೆಯವ್ರು ಮಾಡೋ ಕರ್ಮನು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಹೇಗಪ್ಪ ಅಂದ್ರೆ, ಈಗ ನೋಡಿ, ಕೆಲವೊಂದು ಗ್ಯಾದರಿಂಗ್ಸ್ ಇರುತ್ತೆ, ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಅವರು ಯಾವ್ಯಾವ ಮೈಂಡ್ ಸೆಟ್ ಅಲ್ಲಿ ಅಲ್ಲಿ ನೋಡಕ್ಕೆ ಬಂದಿರ್ತಾರೆ, ಅಥವಾ ಬೇರೆ ಎಲ್ಲ ಗ್ಯಾದರಿಂಗ್ಸ್ ಅರೇಂಜ್ ಆಗಿರುತ್ತೆ. ಅಲ್ಲಿ ಏನಪ್ಪಾ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಎಲ್ಲರೂ ಕೆಲವೊಂದು ಡಿಸೈರ್ಸ್ ಗಳನ್ನ ಹೊಂದಿರ್ತಾರೆ, ನಾವು ಇನ್ನೊಬ್ರನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ. ಆದ್ರೆ ಇಲ್ಲೇನಾಗತ್ತೆ ಅಂದ್ರೆ, ಒಬ್ಬರು ಮಾಡೋ ತಪ್ಪು ಅಥವಾ ಒಬ್ಬರು ಮಾಡೋ ಕರ್ಮದಿಂದ ಎಲ್ಲಾ ಜನರ ಮೇಲೆ ಅದು ಪರಿಣಾಮ ಬೀರುತ್ತೆ. ಇದು ಹೇಗಪ್ಪ ಅಂದ್ರೆ, ಈಗ ಯಾರೋ ಗ್ಯಾದರಿಂಗ್ಸ್ ಆಗೋವಾಗ ಯಾರೋ ಒಬ್ರು ಜನ ಮೇಲೆ ಇರ್ತಾರೆ, ಕೆಲವೊಬ್ರು ಜನ ಬೀಳ್ತಾರೆ. ಆವಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಒಮ್ಮೆಲೆ ಓಡೋಗ್ತಾರೆ. ಓಡೋದಾಗ ಕೆಲವೊಬ್ರು ಬೀಳ್ತಾರೆ, ಕೆಲವೊಬ್ರು ಕಾಲ್ ತುಳಿತದಲ್ಲಿ ಸತ್ತೋಗ್ತಾರೆ. ಇದು ಯಾಕಪ್ಪ ಆಯ್ತು ಅಂದ್ರೆ, ಇದು ಒಬ್ಬರು ಮಾಡೋ ಕರ್ಮ ಅಲ್ಲ, ಅಲ್ಲಿ ಎಲ್ಲಾ ಸೇರಿರೋ ಜನರು ಮಾಡಿರೋ ಒಕ್ಕಟ್ಟಿನ ಕರ್ಮ ಇದು. ಆ ಒಕ್ಕಟ್ಟಿನ ಕರ್ಮದಿಂದ ಏನಾಗುತ್ತೆ, ನೀವು ಒಬ್ಬರಿಗೆ ಯಾರು ಬ್ಲೇಮ್ ಮಾಡಕ್ ಆಗೋದಿಲ್ಲ. ಸೊ ಇಲ್ಲೇನಾಗತ್ತೆ, ಇಂಡಿವಿಜುವಲ್ ಲೆವೆಲ್ ನಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಮಾಡೋ ಕರ್ಮದಿಂದ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತೆ. ಹಾಗೇನೆ ಜಗತ್ತು ಕೂಡ್ಕೊಂಡು ಏನ್ ಕರ್ಮಗಳನ್ನ ಮಾಡ್ತಾ ಇದೆ, ಅದರ ಎಫೆಕ್ಟ್ ಕೂಡ ನಾವು ಅನುಭವಿಸ್ಲೇಬೇಕು. ಈ ಗ್ಯಾದರಿಂಗ್ ಅಲ್ಲಿ ಹಲವಾರು ಜನ ಕೂಡ್ಕೊಂಡು ಎಲ್ಲ ತಮ್ಮ ಇಂಡಿವಿಜುವಲ್ ಕರ್ಮಗಳನ್ನ ಮಾಡುವಾಗ ಏನಾಗುತ್ತೆ, ಆ ಗ್ಯಾದರಿಂಗ್ ನಲ್ಲಿ ಏನಾದ್ರೂ ಪರಿಣಾಮ ಆದ್ರೆ ಅಲ್ಲಿರುವ ಎಲ್ಲ ಜನರು ಆ ಪರಿಣಾಮವನ್ನ ಅನುಭವಿಸ್ಬೇಕಾಗುತ್ತೆ. ಇದೇ ಕರ್ಮ. ಇದರ ರೀಸನ್ ಯಾಕಪ್ಪ ಅಂದ್ರೆ, ನಾವೆಲ್ಲರೂ ಇಂಟರ್ ಡಿಪೆಂಡೆಂಟ್ ಹಾಗೇನೆ ಇಂಟರ್ ಕನೆಕ್ಟೆಡ್. ಅಂದ್ರೆ ನಾವೆಲ್ಲರೂ ಸಂಪರ್ಕಿತ, ಹಾಗೇನೆ ಒಬ್ಬರು ಒಬ್ಬರ ಮೇಲೆ ಅವಲಂಬಿತವಾಗಿದ್ದೀವಿ. ಸೊ ಅದಕ್ಕೆ ನಾವು ಏನೇ ಕರ್ಮ ಮಾಡಿದ್ರು ಅದು ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತೆ. ಹಾಗೇನೆ ಇಡೀ ಜಗತ್ತು ಅಥವಾ ಏನೇ ಮಾಸ್ ಗ್ಯಾದರಿಂಗ್ ಇರುತ್ತಾರಲ್ವಾ, ಅವರೆಲ್ಲ ಕೂಡ್ಕೊಂಡು ಮಾಡೋ ಕರ್ಮದಿಂದ ಎಲ್ಲ ಪ್ರತಿಯೊಬ್ಬರ ಇಂಡಿವಿಜುವಲ್ ಮೇಲೆ ಅದು ಪರಿಣಾಮ ಬಿದ್ದೇ ಬೀರುತ್ತೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ನಾವು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕಡೆಯಿಂದ ಒಳ್ಳೆ ಕರ್ಮ ಆಗೋ ಚಾನ್ಸಸ್ ಇರುತ್ತೆ. ಅದು ಎಲ್ಲ ಈ ತರ ಮಾಸ್ ಗ್ಯಾದರಿಂಗ್ ನಲ್ಲಿ ಏನಾದ್ರೂ ಕೆಡಕ್ ಆಗೋದನ್ನ ತಪ್ಪಿಸಲು ಸಾಧ್ಯವಾಗುತ್ತೆ.